ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಮ್ಯಾ ಲಾಕ್ಸ್ ಇನ್ ಕನ್ನಡ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸಂಜೆ ನಾನು ಈ ವಿಡಿಯೋನ ಮಾಡ್ಕೊತಾ ಇರೋಂಥದ್ದು. ನಾನಿಲ್ಲಿ ನಾವು ಅಡಿಕೆ ಗಿಡ ಹಾಕಿದ್ವಲ್ಲ, ಅದ್ರ ಟ್ರಂಚ್ ಮೇಲೆ ಅವರೆ ಗಿಡ ಹಾಕಿದ್ವಿ. ಅವರೆಕಾಯಿನ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಅವರೆಕಾಯಿ. ಸ್ವಲ್ಪ ಮೋಡ ಇತ್ತು, ಹುಳನೂ ಆಗಿದೆ. ಸ್ವಲ್ಪ ಎಲ್ಲ ಆಲ್ರೆಡಿ ಡ್ರೈ ಸಹ ಆಗ್ತಾಯಿದೆ. ಎಲ್ಲ ನನ್ನ ಕೈಲಿ ಇವತ್ತು ಎಷ್ಟಾಗುತ್ತೋ ಅಷ್ಟಕ್ಕೆ ಕಿತ್ಕೊಂಡು ಹೋಗಿ ಒಣಗಿರೋಂಥದ್ದನ್ನು ಹಸಿಯದನ್ನೆಲ್ಲ ಎಲ್ಲ ಡಿವೈಡ್ ಮಾಡಿ ಒಣಗಿರೋಂಥದ್ದು ಒಣಗಾಕೊಂಡು ಹಸೆಕಾಯಿನ ಸ್ವಲ್ಪ ಸುಲ್ಕೊಂಡು ಮನೆಗೆ ಸಾಂಬಾರು ಮಾಡೋಕ್ಕೆ. ಇವತ್ತು ಸಂಜೆ ಸಾಂಬಾರು ಏನು ಬೆಳಗ್ಗೆ ಏನು ಮಾಡಿರಲಿಲ್ಲ. ಇವತ್ತು ಸಂಜೆ ಸಾಂಬಾರು ಮಾಡಲಿಕ್ಕೆ ನಾನು ಇವತ್ತು ಅವರೆಕಾಯಿ ಕೊಯ್ಕೊಂಡು ಹೋಗಿ ಬಂದಿದ್ದೀನಿ. ನೋಡಿ, ಇಲ್ಲೆಲ್ಲ ಆಲ್ರೆಡಿ ಅವರೆಕಾಯಿ ಒಣಗ್ತಾ ಇದೆ. ಸ್ವಲ್ಪ ಕಿತ್ಕೊಂಡು ನೋಡೋಣ ಎಷ್ಟಾಗುತ್ತೆ ಇವತ್ತು. ಅಷ್ಟು ಲೈನಾಗಿ ಕಂಪ್ಲೀಟ್ ಮಾಡ್ಕೊಬೇಕು ಅಂದ್ಕೊಂಡು ಒಣಗಿರೋ ಅಂಥದ್ದನ್ನೆಲ್ಲ. ನಾವು ಹಿಚ್ಕಿದ ಬೆಳೆ ಮಾಡ್ಕೊತೀವಿ ಅಂದರೆ ನೋಡಿರಿ, ಈ ಥರ ಹಿಚ್ಕಿದ ಬೇಳೆ ಮಾಡೋಕ್ಕೆ ಈ ಥರ ವೈಟ್ ಆಗಿರಬೇಕು ಆಲ್ರೆಡಿ ಕಾಯಿ. ಆ ಥರದವರೆ ಹಿಚ್ಕಿದ್ದು ಕಾಳು ಚೆನ್ನಾಗಿ ಬರುತ್ತೆ. ಅದಕ್ಕೆ ಈ ಥರದವು ಕಿತ್ಕೊತಾ ಇದ್ದೀನಿ. ಸ್ವಲ್ಪ ಚಿಂಕುಳಿ ಮಾಡ್ಕೊಬೇಕಾಯ್ತು, ಅವರೇ ಕಾಳು ಚಿಂಕುಳಿ. ಅದಕ್ಕೋಸ್ಕರ ನೋಡೋಣ ಎಷ್ಟು ಸಿಗುತ್ತೆ ಅಷ್ಟೇ ಕಿತ್ಕೊಂಡು ಹೋಗ್ತೀನಿ. ಅವರೆಕಾಯಿನೆಲ್ಲ ಕಿತ್ಕೊಂಡು ಮನೆ ಹತ್ರ ಹೊರಟಿದ್ದಾಯಿತು. ಒಂದು 5-6 kg ಅಷ್ಟು ಕಿತ್ಕೊಂಡ್ಬಂದಿದ್ದೆ ಅಂತಲೇ ಹೇಳ್ಬೋದು. ಮನೆ ಹತ್ರ ಹೋಗಿ ನಾನೀಗೆಲ್ಲ ಸುರ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಅವರೆಕಾಯಿ ಸಿಕ್ಕಿದವರೆಗೆ ಒಣಗಿರೋದಿದೆ, ಹಸಿದಿದೆ. ಎರಡನ್ನೂ ನಾನೀಗ ಡಿವೈಡ್ ಮಾಡ್ಕೊತಾ ಇದ್ದೀನಿ. ಎರಡನ್ನೂ ಡಿವೈಡ್ ಮಾಡಿಕೊಂಡು ನಮ್ಮ ಕುಡಿ ನೋಡಿ ಗೈಸ್, ನಮ್ಮ ಕುಡಿ ಕುಡಿ ನಮ್ಮ ಕುಡಿ ಗೈಸ್. ಆಲ್ರೆಡಿ ಸಂಜೆ ಆಗ್ತಿತ್ತು. ಹೊರಗ್ಲದು ಒಳಗ್ಲದೆಲ್ಲ ಕಸ ಗುಡಿಸ್ಕೊಂಡು ನಾನು ಇಲ್ಲಿ ನನಗೀಗ ಒಣಗಿರೋಂಥದ್ದು ಹಸಿನೆಲ್ಲ ಡಿವೈಡ್ ಮಾಡಿಕೊಂಡು ಸುಲ್ಕೊತಾ ಇದ್ದೀನಿ. ಸಾಂಬಾರಿಗೆ ಎಷ್ಟು ಬೇಕೀಗ ಅಷ್ಟನ್ನ ಮಾತ್ರ ಸುಲ್ಕೊಂಡು ಎಲ್ಲ ಸ್ವಲ್ಪ ನೀಟ್ ಮಾಡ್ಕೊಂಡು, ಯಾಕೆಂದರೆ ಸಣ್ಣ ಸಣ್ಣದು ಸುಲಿಬೇಕಾದ್ರೆ ಸಿಕ್ಕಿರೋಂಥ ಗಲೀಜೆಲ್ಲ ಇರ್ತದನ್ನೆಲ್ಲ ನೀಟ್ ಮಾಡ್ಕೊಂಡು 2 ಸರಿ ತೊಳ್ಕೊಂಡು ಒಂದು ಟೈಮಿಗೆ ಎಷ್ಟು ಬೇಕು ಅಷ್ಟು ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 4-5 ಮೆಣಸಿನ್ಕಾಯಿನ ಸೇರಿಸ್ಕೊಂಡು ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಸೊಪ್ಪು ಜೊತೆ ಬಸ್ಸಾರು ಮಾಡಲಿಕ್ಕೆ ಅಷ್ಟೊತ್ತಿಗೆ ವಿಜಲ್ಲು ಹಾಕ್ತು, ಸೊಪ್ಪು ಸಾತ್ತು ಎಲ್ಲ ತೊಳೆದು ಹೆಚ್ಚಿಕೊಂಡಿದ್ದೆ. ಈಗ ಅದರಲ್ಲಿ ನಾನು ವಿಜಲ್ ಆಲ್ರೆಡಿ ಆರಿತ್ತು. ಸ್ವಲ್ಪ ಬೇಯಿಸಿದ್ನಲ್ಲ ಅವರೆಕಾಯಿ ಮೆಣಸಿನ್ಕಾಯಿನ ತಕ್ಕೊಳ್ತಾ ಇದ್ದೀನಿ. ರುಬ್ಲಿಕ್ಕೆ ಬೇಕಾಗಿರೋಷ್ಟು ಅವರೆಕಾಯಿ ಕಾಳು ಮೆಣಸಿನ್ಕಾಯಿನ ತಕ್ಕೊಂಡು ಎಲ್ಲ ಸೊಪ್ಪನ್ನ ಅದಕ್ಕೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲ ಸೊಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಆಲ್ರೆಡಿ ಉಪ್ಪು ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಸೊಪ್ಪು ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು, ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮತ್ತೆ 1-2 ವಿಜಲ್ ತೊಗೊಂಡ್ರೆ ಸಾಕು. ಆವಾಗಲೇ ಅವರೆಕಾಯಿಗೆ 1 ವಿಜಲ್ ಹಾಕ್ಸಿದ್ದೆ. ಈಗ ಮತ್ತೆ 1-2 ವಿಜಲ್ ಹಾಕ್ಕೊಂಡೆ. ಖಾರಕ್ಕೆ ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಇದು ಒಗ್ಗರಣೆಗೆ ಈರುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ತೆಂಗಿನಕಾಯಿ, ಕೊಬ್ಬರಿ ಎಣ್ಣೆ, ಜೀರಿಗೆ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು, ಇಷ್ಟು ಬೇಕಾಗಿರೋ ಪದಾರ್ಥಗಳು. ವಿಷಲೆಲ್ಲ ಆರಿತ್ತಲ್ಲ, ಎಲ್ಲ ಈಗ ಸಪ್ರೇಟ್ ಮಾಡ್ಕೊಂಡೆ, ಕಾಳು ಪ್ಲಸ್ಸು ನೀರನ್ನೂ. ಈಗ ಅದೇ ಕುಕ್ಕರಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿನ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ರುಬ್ಲಿಕ್ಕೆ ಬೇಕು, ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿನ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಎಲ್ಲ ಕೆಮ್ಮಣ್ಣ ಬರೋರ್ಗು ಹುರ್ಕೊಂಡಾದ್ಮೇಲೆ ಇದಕ್ಕೇನು ಮಿಕ್ಕಿದಂಥ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಸೇರಿಸ್ಕೊಂಡು ಒಂದು 2 ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಈಗ ರುಬ್ಬಕ್ಕೆ ನಾವು ಎತ್ತಿಕೊಂಡಂಥ ಕಾಳು, ಹುರಿದಿಕೊಂಡಿರೋಂಥ ಎಲ್ಲ ಪದಾರ್ಥಗಳನ್ನ ಸೇರಿಸ್ಕೊಂಡು ಸ್ವಲ್ಪ ಬೇಯಿಸಿದಂಥ ನೀರು, ತೆಂಗಿನಕಾಯಿ ಬೇಕಾದರೆ ಹಾಕ್ಕೊಳ್ಳಿ. ಒಂದು 2 ಚಮಚ ತೆಂಗಿನಕಾಯಿನ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಕಾಳು ಒಗ್ಗರಣೆ ಮಾಡಲಿಕ್ಕೆ ಒಂದು ಪಾತ್ರೆ ಅಥವಾ ಒಂದು ಬಾಣಲಿಲಿ ಎಣ್ಣೆ, ಸಾಸಿವೆ, ಕರಿಬೇವು ಎಲ್ಲದನ್ನ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿಕೊಂಡಿರೋಂಥ ಈರುಳ್ಳಿನ ನಾನಿಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ಇದರಲ್ಲೇ ನಾನು 1 ಚಮಚದಷ್ಟು ಈರುಳ್ಳಿನ ಸಾಂಬಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ರುಬ್ಬಿಕೊಂಡಿರೋಂಥದ್ರಲ್ಲಿ 1-2 ಚಮಚದಷ್ಟು ಖಾರ, ತೆಂಗಿನ ತುರಿನ ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೊಬೇಕು. ರುಚಿಗೆ ಇಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಆಲ್ರೆಡಿ ಕಾಳು ಬೇಯಕ್ಕೆ ಉಪ್ಪು ಹಾಕಿದ್ದೀನಿ. ಈರುಳ್ಳಿ, ತೆಂಗಿನಕಾಯಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಸೇರಿಸ್ಕೊಂಡು ಬಸ್ತಿಕೊಂಡಿರೋಂಥ ಎಲ್ಲ ಕಾಳನ್ನು ನಾನಿಲ್ಲಿ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಒಂದು 2-3 ನಿಮಿಷ ಹುರ್ಕೊಂಡ್ರೆ ಇಲ್ಲಿ ಬಸ್ಸಾರು ಕಾಳು ರೆಡಿ ಆಯಿತು. ಸಾಂಬಾರು ಅಷ್ಟೇ, ನಾನಿಲ್ಲಿ ಆವಾಗಲೇ ಇದರಲ್ಲೇ ಹೇಳಿದ್ನಲ್ಲ 1-2 ಚಮಚದಷ್ಟು ಈರುಳ್ಳಿ,
ಕರ್ಬೇವಿನ ಸೊಪ್ಪನ್ನೆಲ್ಲ ತೆಗೆದಿಟ್ಕೊಂಡೆ ಅಂತ ಅದನ್ನ ಸಾಂಬಾರಿಗೆ ಸೇರಿಸ್ಕೊಂಡಿದ್ದೆ. ಈಗ ರುಬ್ಬಿಕೊಂಡಿರೋಂಥ ಖಾರನೆಲ್ಲ ಸೇರಿಸ್ಕೊಂಡು ಆ ಮಿಕ್ಸಿ ಜಾರ್ ತೊಳೆದಿದ್ದ ನೀರೆಲ್ಲ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಉಪ್ಪು ಖಾರ ನೋಡ್ಕೊಳ್ಳಿ. ಸ್ವಲ್ಪ ಉಪ್ಪು ಸಪ್ಪೆ ಅನ್ನಿಸ್ತು, ಅದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಇಲ್ಲಿ 1 ನಿಮಿಷ ಕುದಿಸಿದ್ರೆ ಸಾಕು. ಜಾಸ್ತಿ ಸ್ವಲ್ಪ ಬಸ್ಸಾರಿಗೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಸಾಂಬಾರು ಮುದ್ದೆ ಎಲ್ಲ ರೆಡಿ ಆಯಿತು. ಊಟಕ್ಕೂ ಸಹ ಟೈಮ್ ಆಯಿತು, ಹಂಗಾಗಿ ಎಲ್ಲರಿಗೂ ಊಟ ಇಕ್ಕೊಟ್ಟು ಟೇಸ್ಟ್ ನೋಡಿದ್ವಿ. ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು. ನೀವು ಈ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.